ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವಸಂಖ್ಯಾನ ಗ್ರಂಥದಲ್ಲಿ ಅನಿತ್ಯದ ವಿಭಾಗಗಳನ್ನು ನೋಡ್ತಾ ಇದ್ದೀವಿ. ಅನಿತ್ಯ ವಸ್ತುಗಳು ಅಸಂಸೃಷ್ಟ ಮತ್ತು ಸಂಸೃಷ್ಟ ಅಂತ ಎರಡು ಥರ ಇದೆ. ಅದನ್ನೀಗ ನೋಡ್ತಿದ್ದೀವಿ. ಸಂಸೃಷ್ಟ ಅಂದ್ರೆ ಆ ಶಬ್ದವೇ ಹೇಳುವಂತೆ ಚೆನ್ನಾಗಿ ಸೃಷ್ಟವಾದದ್ದು ಸಂಸೃಷ್ಟ. ಸಂಸೃಷ್ಟದಷ್ಟು ಚೆನ್ನಾಗಿ ಸೃಷ್ಟವಾಗದೇ ಇರುವುದು ಅಸಂಸೃಷ್ಟ. ಹೀಗದರ ತಾತ್ಪರ್ಯ. ಈ ಬ್ರಹ್ಮಾಂಡ ಮತ್ತು ಅದರೊಳಗಿರುವಂಥ ಎಲ್ಲ ವಸ್ತುಗಳು, ಇವೆಲ್ಲದಕ್ಕೂ ಮೂಲ ವಸ್ತುಗಳು ಯಾವುವು ಅಂದರೆ ಮಹತ್ತತ್ವ, ಅಹಂಕಾರ ತತ್ವ, ಮತ್ತೆ ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು ಇತ್ಯಾದಿ. ಇದನ್ನೀಗ ನಾವು ಹಿಂದಿನವರೆಗೆ ನೋಡಿದ್ದೇವೆ. ಇದರಲ್ಲಿ ಅಸಂಸೃಷ್ಟ ಯಾವುದು, ಸಂಸೃಷ್ಟ ಯಾವುದು ಅಂತ ಹೀಗೆ ಅದನ್ನೀಗ ನಾವು ಹಿಂದೆ ನೋಡಿದ್ದೇವೆ. ಅದು ಯಾಕೆ ಹಾಗೆ ಅಂತ ಅನ್ನೋದನ್ನು ನೋಡಬೇಕು. ಒಟ್ಟು 24 ತತ್ವಗಳು, ಇವುಗಳನ್ನೆಲ್ಲ ಅಸಂಸೃಷ್ಟ ಅಂತಾರೆ. ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಮತ್ತೆ ಶಬ್ದಾದಿ 5 ತನ್ಮಾತ್ರಗಳು, ಪಂಚಮಹಾಭೂತಗಳು. ಹೀಗೆ ಒಟ್ಟು 24 ತತ್ವಗಳನ್ನು ಅಸಂಸೃಷ್ಟ ತತ್ವ ಅಂತ ಹೇಳ್ತಾರೆ. ಇವುಗಳಿಂದ ಹುಟ್ಟಿರುವಂಥದ್ದು ಈ ಬ್ರಹ್ಮಾಂಡ ಮತ್ತು ಅದರೊಳಗಿರುವಂಥ ವಸ್ತುಗಳು. ಇವೆಲ್ಲವೂ ಕೂಡ ಸಂಸೃಷ್ಟ, ಚೆನ್ನಾಗಿ ಸೃಷ್ಟವಾದದ್ದು ಅಂತ ಹೀಗದರ ತಾತ್ಪರ್ಯ. ಈ ಮಹತ್ತತ್ವ ಮೊದಲಾದದ್ದು ಇದೆಯಲ್ಲ 24, ಅವುಗಳನ್ನ ಅಸಂಸೃಷ್ಟ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನ ಮೊದಲಿಗೆ ನಾವು ಒಂದ್ಸರಿ ಗಮನಿಸೋಣ. ಈ ಮಹತ್ತತ್ವ ಮೊದಲಾದವುಗಳು ಸೂಕ್ಷ್ಮ ರೂಪದಿಂದ ಮೊದಲು ಇದ್ದೇ ಇರ್ತವೆ. ಅದನ್ನು ವಿವರಣದಲ್ಲಿ ಕೊಟ್ಟಿದ್ದಾರೆ. ಅವುಗಳಿಗೆ ಪ್ರಕೃತಿಯ ಅಂಶಗಳು ಸೇರಿಕೊಂಡಾಗ ಅವು ಸ್ಥೂಲ ರೂಪದಿಂದ ಹುಟ್ಟುತ್ತವೆ. ಹೀಗೆ ಸ್ಥೂಲ ರೂಪದಿಂದ ಅದು ಹುಟ್ಟುವಾಗ ಅದಕ್ಕೆ ಕಾರಣವಾದಂತಹ ಸೂಕ್ಷ್ಮ ರೂಪ ಇರ್ತದಲ್ಲ, ಅದು ನಿತ್ಯ. ಹೀಗೆ ಕಾರಣ ಅಂತ ಅನ್ನೋದು ನಿತ್ಯವಾದ್ದರಿಂದ, ಕಾರಣ ರೂಪ ಅನ್ನೋದು ನಿತ್ಯವಾದ್ದರಿಂದ, ಕಾರ್ಯರೂಪ ಅನ್ನುವುದು ಅನಿತ್ಯ ಆದ್ದರಿಂದ ಅವುಗಳನ್ನ ಅಸಂಸೃಷ್ಟ ಅಂತ ಹೀಗೆ ವ್ಯವಹಾರ ಮಾಡ್ತಾರೆ. ಇನ್ನು ಗಮನಿಸಬೇಕು. ಒಂದು ವಸ್ತು ಹುಟ್ಟುವಾಗ ಒಂದು ಕಾರಣ ಅಂತ ಇರ್ತದೆ, ಒಂದು ಕಾರ್ಯ ಅಂತ ಇರ್ತದೆ. ಈ ಮಹತ್ತತ್ವ ಮೊದಲಾದವುಗಳೇನಿವೆ ಅಲ್ಲ, ಸೂಕ್ಷ್ಮ ರೂಪದಿಂದ ಮೊದಲು ಇದ್ದೇ ಇರ್ತವೆ. ಅವುಗಳಿಗೆ ಪ್ರಕೃತಿಯ ಅಂಶಗಳು ಸೇರಿಕೊಳ್ತವೆ. ಟೀಕಾದಲ್ಲಿ, ತತ್ವಸಂಖ್ಯಾನ ಟೀಕಾದಲ್ಲಿ ಸೂಕ್ಷ್ಮ ರೂಪೇಣ ನಿತ್ಯಾನಾಂ ಮಹದಾದೀನಾಂ, ಸೂಕ್ಷ್ಮ ರೂಪದಿಂದ ನಿತ್ಯವಾದ ಮಹತ್ತತ್ವ ಮೊದಲಾದವುಗಳೇನಿವೆ ಅವುಗಳಿಗೆ ಪ್ರಕೃತ್ಯಾದ್ಯಂಶೈ ಉಪಚಯ ಮಾತ್ರಂ, ಪ್ರಕೃತಿಯ ಅಂಶಗಳಿಂದ ಅದಕ್ಕೆ ಉಪಚಯ. ಮೂಲ ಟೀಕಾದಲ್ಲಿರುವುದು ಅಂಶ ಅಂತ ಹೇಳಿ ಶಬ್ದ. ಇಲ್ಲಿ ಅಣುಗಳು ಅಂತ ಒಂದ್ ಕಡೆ ಅನುವಾದದಲ್ಲಿದೆ. ನನಗೆ ಅಂಶ ಅಂತನ್ನುವಂತಹ ಮೂಲ ಶಬ್ದವೇ ಹೆಚ್ಚು ಇಷ್ಟ ಆಗ್ತದೆ. ಅದಕ್ಕಾಗಿ ನಾನು ಪ್ರಕೃತಿಯ ಅಂಶಗಳು ಸೇರಿಕೊಂಡಾಗ ಅವು ಸ್ಥೂಲ ರೂಪದಿಂದ ಹುಟ್ಟುತ್ತವೆ ಅಂತ ಅರ್ಥ. ಉಪಚಯ ಆಗುವುದು ಅಂದ್ರೆ ಒಂದು ಪೋಷಣೆ ಆಗುವುದು ಅಂತ ಅರ್ಥ. ಈಗ ಉದಾಹರಣೆಗೆ ಒಂದು ದೇಹ ಇದೆ. ದೇಹ ಒಂದೆರಡು ದಿವಸ ಉಪವಾಸ ಮಾಡಿದಾಗ ಅದು ಕೃಶ ಆಗ್ತದೆ. ಅದಕ್ಕೆ ಒಂದಿಷ್ಟು ಆಹಾರ ಬಿದ್ದಾಗ ಒಂದು ದಿವಸ 2 ದಿವಸದ ನಂತರ ಅದೇ ದೇಹಕ್ಕೆ ಪೋಷಣೆ ಸಿಗ್ತದೆ. ಆವಾಗ ಇನ್ನೊಂದು ದೇಹ ಹುಟ್ಟಲಿಲ್ಲ, ಇದನ್ನು ಗಮನಿಸಬೇಕು. ಇದ್ದ ದೇಹಕ್ಕೆ ಪೋಷಣೆ ಸಿಕ್ಕಿತು. ಅದೇ ಥರ ಸೂಕ್ಷ್ಮ ರೂಪದಿಂದ ಅವು ಮೊದಲು ಇದ್ದೇ ಇರ್ತವೆ. ಮಹತ್ತತ್ವ ಮೊದಲಾದದ್ದು, ಅಹಂಕಾರ ಮೊದಲಾದದ್ದೆಲ್ಲ, ಅವುಗಳಿಗೆ ಪ್ರಕೃತಿಯ ಅಂಶಗಳು ಪೋಷಣೆ ಒದಗಿಸ್ತವೆ. ಉಪಚಯ ಮಾತ್ರ ಅಲ್ಲಿ ಆಗೋದು. ಆದ್ರಿಂದ ಅವು ಸ್ಥೂಲ ರೂಪದಿಂದ ಹುಟ್ಟುತ್ತವಷ್ಟೆ. ಈ ಸ್ಥೂಲ ರೂಪಕ್ಕೆ, ಸ್ಥೂಲ ಮಹತ್ತತ್ವಾದಿಗಳಿಗೆ ಕಾರಣವಾದಂತಹ ಸೂಕ್ಷ್ಮ ರೂಪ ಏನಿದೆ ಅದು ನಿತ್ಯ. ಹೀಗೆ ಕಾರಣ ರೂಪದಿಂದ ಅದು ಅನಿತ್ಯ, ಕಾರ್ಯರೂಪದಿಂದ ಮಾತ್ರ, ಕಾರಣ ರೂಪದಿಂದ ನಿತ್ಯ. ನಾನು ಅನಿತ್ಯ ಅಂತ ಹೇಳಿದ್ದೆ, ಅದನ್ನು ತಿದ್ಕೋಬೇಕು. ಕಾರಣ ರೂಪದಿಂದ ಅವು
ಮೊದಲು ಇದ್ದೇ ಇರುವುದರಿಂದ ಅವು ನಿತ್ಯ, ಕಾರ್ಯರೂಪದಿಂದ ಮಾತ್ರ ಅದು ಅನಿತ್ಯ ಆದ್ದರಿಂದ ಅವುಗಳನ್ನು ಅಸಂಸೃಷ್ಟ ಅಂತೀವಿ. ಇನ್ನು ನೋಡಿ, ಚೆನ್ನಾಗಿ ಸೃಷ್ಟ ಅಲ್ಲ ಅದು. ಚೆನ್ನಾಗಿ ಸೃಷ್ಟ ಆಗಬೇಕಾದ್ರೆ ಕಾರಣ ರೂಪದಿಂದಲೂ ಕಾರ್ಯರೂಪದಿಂದಲೂ ಎರಡೂ ರೂಪದಿಂದಲೂ ಅದು ಚೆನ್ನಾಗಿ ಸೃಷ್ಟವಾಗಬೇಕು. ಹಾಗಾದ್ರೆ ಅದು ಸಂಸೃಷ್ಟ. ಕಾರಣ ರೂಪದಿಂದ ಅದು ನಿತ್ಯ, ಕಾರ್ಯರೂಪದಿಂದ ಮಾತ್ರ ಅನಿತ್ಯ ಆದ್ದರಿಂದ ಅದನ್ನ ಅಸಂಸೃಷ್ಟ, ಅಷ್ಟು ಚೆನ್ನಾಗಿ ಸೃಷ್ಟವಾದದ್ದಲ್ಲ, ಒಂದು ದೃಷ್ಟಿಯಿಂದ ಸೃಷ್ಟವಾದದ್ದು ಇನ್ನು ಗಮನಿಸ್ಬೇಕು. ಟೆಕ್ನಿಕಲಿ ಯಾವುದೋ ಒಂದು ರೀತಿಯಿಂದ, ಯಾವುದೋ ಒಂದು ವಿಧಾನದಿಂದ ಮಾತ್ರ ಅದಕ್ಕೆ ಸೃಷ್ಟಿ. ಅದ್ಯಾವುದು ಅಂದ್ರೆ ಉಪಚಯ. ಆ ಉಪಚಯ ಮಾತ್ರ ಆಗುವುದರಿಂದ ತಾನೇ ಅಸಂಸೃಷ್ಟಾನಿ ಅಂತ ಅಲ್ಲಿ ಟೀಕಾದಲ್ಲಿ ಕಾಣಿಸುವಂಥ ಮಾತು. ಇದು ಹೀಗೆ ಅಸಂಸೃಷ್ಟವಾದಂಥ 24 ತತ್ವಗಳ ಬಗ್ಗೆ ಹೇಳಿದ್ದೀವಿ. ನಾವು ಇದನ್ನು ಒಟ್ಟಾರೆ ಗಮನಿಸ್ಬೇಕು. ಹೇಗೆ ಅಂದ್ರೆ 3 ಸ್ಲ್ಯಾಬ್ಗಳಲ್ಲಿ ಇದನ್ನು ಗಮನಿಸ್ಬೇಕು. ಮೊದಲನೇದ್ದು ಪ್ರಕೃತಿ, ಅದು ನಿತ್ಯಾನಿತ್ಯ. ಆ ಪ್ರಕೃತಿಯು ಜಡ ಪ್ರಕೃತಿಯ ಪರಿಣಾಮ ಹೊಂದಿ ಈ ಮಹತ್ತತ್ವ ರೂಪ ತಾಳ್ತದಲ್ಲ, ಆ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ 24 ಏನಿವೆ ಅವು ಅಸಂಸೃಷ್ಟ. ಯಾಕಂದ್ರೆ ಸೂಕ್ಷ್ಮ ರೂಪದಿಂದ ಅವು ಮೊದಲು ಇದ್ದೇ ಇದ್ದವು. ಪ್ರಕೃತಿಯ ಅಂಶಗಳು ಅದಕ್ಕೆ ಸೇರ್ಕೊಂಡಾಗ ಸ್ಥೂಲ ರೂಪದಿಂದ ಅವು ಹುಟ್ಟಿದವು. ಹೀಗೆ ಸೂಕ್ಷ್ಮ ರೂಪ ಅನ್ನೋದು ನಿತ್ಯವೇ ಆದ್ದರಿಂದ ಕಾರಣ ರೂಪದಿಂದ ನಿತ್ಯವಾಗಿದ್ದು ಕಾರ್ಯರೂಪದಿಂದ ಮಾತ್ರ ಅನಿತ್ಯ ಆದ್ದರಿಂದ ಅವುಗಳನ್ನು ನಾವು ಅಸಂಸೃಷ್ಟ ಅಂತ ಹೀಗೆ ಹೇಳ್ತೇವೆ. ಆದರೆ 3ನೇ ಸ್ಲ್ಯಾಬ್ನಲ್ಲಿ ಬರುವಂಥವು ಬ್ರಹ್ಮಾಂಡ ಮತ್ತು ಅದರೊಳಗಿನ ಸಮಸ್ತ ವಸ್ತುಗಳು, ಇವನ್ನೆಲ್ಲವನ್ನು ಕೂಡ ನಾವು ಸಂಸೃಷ್ಟ ಅಂತೀವಿ. ಇದು ಚೆನ್ನಾಗಿ ಸೃಷ್ಟವಾಗಿದೆ. ಪ್ರಕೃತಿಗೆ ಹೋಲಿಸಿದರೆ ಮತ್ತು ಮಹತ್ತತ್ವ ಮೊದಲಾದವುಗಳಿಗೆ ಹೋಲಿಸಿದರೆ ಇದು ಚೆನ್ನಾಗಿ ಸೃಷ್ಟವಾದದ್ದು. ಇದು ಯಾಕೆ ಅಂದ್ರೆ, ಈ ಹಿಂದೆ ನಾವು ನೋಡಿದ್ದೀವಿ, ಬ್ರಹ್ಮಾಂಡ ಮೊದಲಾದ ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳಿಗೆ ಕಾರಣ ಯಾವುದು, ಮೂಲ ವಸ್ತುಗಳು ಯಾವುದು ಅಂದ್ರೆ ಮಹತ್ತತ್ವ ಮೊದಲಾದ ವಸ್ತುಗಳು. ಅವು ಅನಿತ್ಯ. ಅದರಿಂದ ಹುಟ್ಟಿರುವಂತಹ ಬ್ರಹ್ಮಾಂಡ ಮೊದಲಾದದ್ದು ಅನಿತ್ಯ. ಹೀಗೆ ಕಾರಣವಾದ ಮೂಲ ರೂಪದಿಂದಲೂ ಅನಿತ್ಯ, ಕಾರ್ಯರೂಪದಿಂದಲೂ ಉತ್ಪತ್ತಿ ನಾಶ ಇದೆ. ಆದ್ದರಿಂದ ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳು ಸಂಸೃಷ್ಟ, ಚೆನ್ನಾಗಿ ಸೃಷ್ಟವಾಗಿವೆ. ಕಾರಣ ರೂಪದಿಂದಲೂ ಕಾರ್ಯರೂಪದಿಂದಲೂ ಎರಡೂ ರೂಪದಿಂದಲೂ ಅವು ಸೃಷ್ಟವಾಗಿರುವುದರಿಂದ ಅದನ್ನು ಸಂಸೃಷ್ಟ ಅಂತ ಹೀಗೆ ಹೇಳ್ತಾರೆ. ಇದು 3ನೇ ಸ್ಲ್ಯಾಬ್. ಇದು ಅದನ್ನೇ ಟೀಕಾದಲ್ಲಿ ನಚೈವಂ ಬ್ರಹ್ಮಾಂಡಂ ತದಂತರ್ಗತಾನಿ ಇತಿ ಸಂಸೃಷ್ಟಾನಿ. ಬ್ರಹ್ಮಾಂಡವು ಮತ್ತು ಅದರೊಳಗಿರುವಂತಹ ವಸ್ತುಗಳು ನಚೈವಂ, ಅವು ಮಹತ್ತತ್ವ ಮೊದಲಾದವುಗಳಂತೆ ಅಲ್ಲ. ಅವುಗಳಿಗೆ ಕೇವಲ ಪ್ರಕೃತಿಯ ಅಂಶದಿಂದ ಉಪಚಯ, ಅವು ಸೂಕ್ಷ್ಮ ರೂಪದಿಂದ ನಿತ್ಯವೇ ಆಗಿರ್ತವೆ ಅಂತ ಅವುಗಳ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಲ್ಲ ಅದು. ಅವು ಸ್ಪಷ್ಟವಾಗಿ ಉತ್ಪತ್ತಿಯನ್ನು ಪಡಿತವೆ. ಆದ್ರಿಂದ ಬ್ರಹ್ಮಾಂಡವನ್ನು ಅದರೊಳಗಿರುವಂತಹ ವಸ್ತುಗಳನ್ನು ಎಲ್ಲವನ್ನು ಕೂಡ ನಾವು ಸಂಸೃಷ್ಟ ಅಂತ ಹೇಳ್ತೇವೆ. ಹೀಗೆ ಪ್ರಕೃತಿಯನ್ನ ನಿತ್ಯಾನಿತ್ಯ ಅಂತಲೂ, ಮಹತ್ತತ್ವ ಮೊದಲಾದವುಗಳನ್ನ ಅಸಂಸೃಷ್ಟ ಅಂತಲೂ, ಬ್ರಹ್ಮಾಂಡ ಮತ್ತು ಅದರೊಳಗಿರುವಂತಹ ವಸ್ತುಗಳನ್ನ ಸಂಸೃಷ್ಟ ಅಂತಲೂ ನಾವು ವ್ಯವಹಾರ ಮಾಡ್ತೀವಿ. ಅದನ್ನೇ ಇದರಲ್ಲಿ ಹೇಳಿದ್ದಾರೆ, ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಸಮಸ್ತ ಪ್ರಪಂಚಕ್ಕೂ ಕೂಡ ಪರಮಾತ್ಮನೊಬ್ಬನು ಬಿಟ್ರೆ ಸಮಸ್ತ ಪ್ರಪಂಚಕ್ಕೂ, ಜಡ ಮತ್ತು ಚೇತನ ಲಕ್ಷ್ಮೀದೇವಿಗೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಾಶ ಇದೆ, ಒಂದಲ್ಲ ಒಂದು ರೀತಿಯಿಂದ ಉತ್ಪತ್ತಿ ಇದೆ. ಉತ್ಪತ್ತಿ ಅಂದ್ರೆ ಅದು ಒಂದೊಂದಕ್ಕೆ ಒಂದೊಂದು ರೀತಿಯಾದ ಉತ್ಪತ್ತಿ. ಈಗ ನೋಡಿ, ಮೊದಲು ನಾವು ಪ್ರಕೃತಿ ಅಂತ ನೋಡಿದ್ವಲ್ಲ, ಆ ಪ್ರಕೃತಿಯ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಆ ಜಡ ಮತ್ತು ಚೇತನ ಇಬ್ಬರಿಗೂ ಕೂಡ ಒಂದು ರೀತಿಯಿಂದ ಉತ್ಪತ್ತಿ ಇದೆ. ಆದ್ರಿಂದ ಪ್ರಕೃತಿಯನ್ನು ನಿತ್ಯಾನಿತ್ಯ ಅಂತ ನಾವು ಹೇಳೋದು. ಪ್ರಕೃತಿಯೂ ಕೂಡ ಮಹತ್ತತ್ವ ರೂಪದಿಂದ ವಿಕಾರ ಹೊಂದುತ್ತದಲ್ಲ. ಹೀಗೆ ವಿಕಾರಾವಸ್ಥೆಯನ್ನು ತಾಳುವುದೇ ಆ ಜಡ ಪ್ರಕೃತಿಗೆ ಜನ್ಮ. ವಿಕಾರೋ ವ್ಯಕ್ತ ಜನ್ಮಹಿ ಅಂತ ಹಿಂದೆ ಹೇಳಿದ್ದು. ಆದ್ರೆ ಅದು ಮೂಲ ರೂಪದಿಂದ ಅದು ಇದ್ದೇ ಇರ್ತದೆ. ಆದ್ರಿಂದ ಮೂಲ ರೂಪಕ್ಕೆ ನಾಶ ಇಲ್ಲ, ಅದರಿಂದ ಉತ್ಪತ್ತಿಯೂ ಇಲ್ಲ. ಅದಕ್ಕೆ ವಿಕಾರಕ್ಕೆ ಮಾತ್ರ ಉತ್ಪತ್ತಿ ಇರೋದ್ರಿಂದ ಅದನ್ನು ನಿತ್ಯಾನಿತ್ಯ ಅಂತ ಹೇಳಿದ್ವಿ. ನೋಡಿ, ಈಗ ಇದರಿಂದಲೇ ಗೊತ್ತಾಗ್ತದೆ, ಭಗವಂತ ಮಾತ್ರ ಯಾವುದಕ್ಕೂ ಅಭಿಮಾನಿ ಅಲ್ಲ, ಜಗತ್ತಿಗೆ ಅವನ ಅಭಿಮಾನಿಯೂ ಅಲ್ಲ. ಆದ್ರಿಂದ ಆ ಭಗವಂತ ಕೇವಲ ನಿತ್ಯ, ಚತುರ್ವಿಧ ನಾಶ, ಯಾವ ಥರದ ಉತ್ಪತ್ತಿಯೂ ಇಲ್ಲದೆ ಇರೋದ್ರಿಂದ ಅವನನ್ನು ಕೇವಲ ನಿತ್ಯ ಅಂತ ಹೇಳಬೇಕು. ಅವನು ಅಧೀನವಾಗಿರುವಂತಹ ಈ ಜಡ ಪ್ರಕೃತಿ ಮತ್ತು ಅದರ ಅಭಿಮಾನಿಯಾದ ಚೇತನ ಪ್ರಕೃತಿ ಇಬ್ಬರಿಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯಿಂದ ಉತ್ಪತ್ತಿಯನ್ನು ಹೇಳ್ತೇವೆ.
ಆದ್ರಿಂದ ಆ ಜಡ ಪ್ರಕೃತಿಯನ್ನು ನಾವು ನಿತ್ಯಾನಿತ್ಯ ಅಂತ ಹೇಳಿದ್ವಿ. ಅದರಿಂದ ಮತ್ತೆ ಕೆಳಗೆ ಬಂದ್ರೆ ಆ ಮಹತ್ತತ್ವ ಮತ್ತು ಈ ಇನ್ನು 24 ಇನ್ನಿತರ 24 ಮಹತ್ತತ್ವ ಮೊದಲಾದ 24 ಏನಿದೆ ಅದನ್ನು ಕೇವಲ ನಿತ್ಯಾನಿತ್ಯ ಅಂತ ಹೇಳಿ ಉಪಯೋಗ ಇಲ್ಲ. ಅದು ನಿತ್ಯ ಅನ್ನೋ ವಿಭಾಗದಲ್ಲೇ ನಾವು ಸೇರಿಸಿಲ್ಲ ಇನ್ನು ಗಮನಿಸ್ಬೇಕು. ಆ ಸೂಕ್ಷ್ಮ ರೂಪದಿಂದ ಅದು ಮೊದಲು ಇದ್ದಿರಬಹುದು. ಆ ಸೂಕ್ಷ್ಮ ರೂಪದಿಂದ ಮಹತ್ತತ್ವ ಅನ್ನೋದು ಪ್ರಕೃತಿಯಲ್ಲಿ ಇದ್ದಿರಬಹುದು. ಅದಕ್ಕೆ ಯಾರೂ ಮಹತ್ತತ್ವ ಅಂತ ಕರೆಯೋದಿಲ್ಲ ಆವಾಗ. ಆದ್ರಿಂದ ಅದನ್ನು ನಿತ್ಯ ಅನ್ನೋ ವಿಭಾಗದಲ್ಲೇ ನಾವು ಸೇರಿಸಿಲ್ಲ, ಅದನ್ನು ಅಸಂಸೃಷ್ಟ ಅನ್ನೋ ವಿಭಾಗದಲ್ಲಿ ಸೇರಿಸಿಬಿಟ್ಟಿದ್ದೇವೆ. ಅದ್ರ ಮುಂದೆ ಬರುವಂತಹ ಅಂದ್ರೆ 24 ತತ್ವಗಳಿಂದ ಹುಟ್ಟಿರುವಂತಹ ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳೇನಿವೆ ಅವುಗಳನ್ನು ಮಾತ್ರ ನಾವು ಅಸಂಸೃಷ್ಟ ಅಂತಲೂ ಹೇಳಿ ಉಪಯೋಗ ಇಲ್ಲ. ಯಾಕೆಂದ್ರೆ ಅವು ಚೆನ್ನಾಗಿಯೇ ಸೃಷ್ಟ ಆಗಿಬಿಟ್ಟಿವೆ. ಕಾರಣ ರೂಪದಿಂದಲೂ ಕಾರ್ಯರೂಪದಿಂದಲೂ ಅವು ಸೃಷ್ಟವಾಗಿರೋದ್ರಿಂದ ಅವುಗಳನ್ನು ನಾವು ಸಂಸೃಷ್ಟ ಅಂತ ಹೇಳಲೇಬೇಕಾಯ್ತು. ಹೀಗೆ ಅದರದ್ದು ಮೂರು ಥರದ್ದು ವರ್ಗೀಕರಣ. ಇಲ್ಲಿ ನಮಗೆ ಗೊತ್ತಿರಬೇಕೇನು, ಜಗತ್ತಿನ ನಾವು ನೋಡಿದ ಕಾರಣಗಳು ಎಂತೆಂಥವು ಅಂದ್ರೆ ನಿಮಿತ್ತ ಕಾರಣಗಳನ್ನು ನೋಡಿದೀವಿ ಮತ್ತು ಉಪಾದಾನ ಕಾರಣಗಳನ್ನು ನೋಡಿದ್ದೀವಿ. ನಿಮಿತ್ತ ಕಾರಣ ಅಂದ್ರೆ ಈ ಒಂದು ಕೋಲು ತಗೊಂಡು ನಾವು ಘಟವನ್ನು ಸೃಷ್ಟಿ ಮಾಡ್ತೀವಿ, ಹಾಗೆ ಪಟವನ್ನು ಸೃಷ್ಟಿ ಮಾಡ್ತೀವಿ. ಅಲ್ಲೆಲ್ಲ ಕೋಲು ಅಥವಾ ಒಂದು ಚಕ್ರ ಅದೇನಿರ್ತದಲ್ಲ ಅದೆಲ್ಲ ನಿಮಿತ್ತ ಕಾರಣ, ಅವುಗಳನ್ನು ನೋಡಿರ್ತೀವಿ. ಉಪಾದಾನ ಕಾರಣ ಯಾವುದು ನೋಡಿರ್ತೀವಿ? ಹಾಲು ಮೊಸರಾಗೋದು, ಬಂಗಾರ ಆಭರಣ ಆಗೋದು, ಒಂದು ಕಟ್ಟಿಗೆ ಕೊರಡು ಉಪಕರಣ ಕೀಟೋಪಕರಣ ಆಗೋದು, ಇದನ್ನೆಲ್ಲ ನಾವು ನೋಡಿರ್ತೇವೆ. ಆದರೆ ನಮಗೆ ಈ ನಾವು ನೋಡಿದ ಎಲ್ಲಾ ಥರದ ಮೆಟೀರಿಯಲ್ ಕಾಸ್ಗಳು ಉಪಾದಾನ ಕಾರಣಗಳಿಗಿಂತಲೂ ಈ ಪ್ರಕೃತಿ ಅನ್ನೋದು ಈ ಮಹತ್ತತ್ವ ರೂಪದಿಂದ ವಿಕಾರ ಹೊಂದುತ್ತಲ್ಲ ಅದು ಉಪಾದಾನ ಕಾರಣವೇ. ಆದರೆ ಆ ಉಪಾದಾನ ಕಾರಣ ಅಂತ ಇನ್ನೂ ವಿಚಿತ್ರವಾದದ್ದು ಈ ಉಪಾದಾನ ಕಾರಣದಂತೆ ಅದಲ್ಲ. ಈ ಉಪಾದಾನ ಕಾರಣ ದೃಷ್ಟಿಯಿಂದ ಅದನ್ನು ಒಂದು ದೃಷ್ಟಾಂತ ಕೊಟ್ಟು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೋದೇ ಹೊರತು ಅಲ್ಲಿ ಅದು ವರ್ತಿಸುವ ರೀತಿನೇ ಬೇರೆ, ಇಲ್ಲಿ ಈ ಉಪಾದಾನ ಕಾರಣಗಳು ವರ್ತಿಸುವ ರೀತಿನೇ ಬೇರೆ ಇದೆ. ಆದ್ದರಿಂದ ಅಲ್ಲಿ ಆ ಥರದ್ದು ಅಗಾಧವಾದ ವ್ಯತ್ಯಾಸ ಇದೆ ಅಂತಲೂ ಕೂಡ ನಾವು ಗಮನಿಸಬೇಕು. ಪರಮಾತ್ಮನ ಅಧ್ಯಕ್ಷತೆಯಲ್ಲಿ ನಿತ್ಯಾನಿತ್ಯ ಅನಿಸ್ಕೊಂಡಿರುವ ಪ್ರಕೃತಿಯಿಂದ ಅಸಂಸೃಷ್ಟ ಆಗಿರುವಂತಹ ಮಹತ್ತತ್ವ ಮೊದಲಾದ 24 ತತ್ವಗಳು ಜನಿಸಿದವು. ಅವುಗಳಿಂದ ಸಂಸೃಷ್ಟ ಅಂತ ಕರೆಸ್ಕೊಂಡಿರುವಂತಹ ಬ್ರಹ್ಮಾಂಡ ಮತ್ತು ಅದರೊಳಗಿರುವ ವಸ್ತುಗಳು ಹುಟ್ಟುತ್ತವೆ. ಅಂತೂ ಇದು ಈ ಮೂರು ಇಲ್ಲಿ ನಾನು ಆವಾಗಲೇ ಹೇಳ್ತೀನಿ 3 ಸ್ಲ್ಯಾಬ್ ಅಂತ. ಒಂದು ಪ್ರಕೃತಿ, ಅದರಿಂದ ಮಹತ್ತತ್ವ ಮೊದಲಾದವುಗಳು, ಅದರಿಂದ ಬ್ರಹ್ಮಾಂಡ ಮತ್ತು ಅದರೊಳಗಿರುವ ವಸ್ತುಗಳು ಅಂತ. ಇದು ನಾವು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಿರ್ತೀವಲ್ಲ, ಒಂದು ಬಂಗಾರದ ಗಟ್ಟಿ, ಅದರಿಂದ ಒಂದು ಆಭರಣ, ಇಷ್ಟನ್ನೇ ನಾವು ನೋಡ್ತಿರ್ತೀವಿ. ನಮ್ಮ ಮನೆಯಲ್ಲಿ ಹಾಲು ಇರ್ತದೆ, ಆ ಹಾಲಿನಿಂದ ಮೊಸರಾಗೋದು, ಇಷ್ಟನ್ನೇ ನೋಡ್ತಿರ್ತೀವಿ. ಆದರೆ ಇಲ್ಲಿಯೂ ಕೂಡ ರೂಪಾಂತರಗಳು ಅನೇಕ ಇರೋದನ್ನ ಒಂದ್ಸರಿ ನಾವು ಗಮನಿಸ್ಬೇಕು. ಭೂಮಿಯಲ್ಲಿ ನಾವು ಮಣ್ಣು, ನೀರು, ಬೆಂಕಿ ಇವಿಷ್ಟರಿಂದ ಒಂದು ಹುಲ್ಲು ಹುಟ್ಟುತ್ತದೆ. ಆ ಹುಲ್ಲನ್ನು ತಿಂದು ಹಸುವಿನಲ್ಲಿ ಅಥವಾ ಎಮ್ಮೆಯಲ್ಲಿ ಹಾಲು ಹುಟ್ಟುತ್ತದೆ. ನೋಡಿ, ಆ ಭೂಮಿ, ನೀರು, ಬೆಂಕಿ ಇವುಗಳ ಪರಿಣಾಮವೇ ಹುಲ್ಲು, ಇವು ರೂಪಾಂತರ ಅಂದ್ರೆ ವಿಕಾರ. ಆ ಹುಲ್ಲಿನ ವಿಕಾರ ಹಾಲು, ಹಾಲಿನ ವಿಕಾರ ಮೊಸರು, ಮೊಸರಿನ ವಿಕಾರ ಬೆಣ್ಣೆ, ಬೆಣ್ಣೆಯ ವಿಕಾರವೇ ತುಪ್ಪ. ಈ ಥರ ಅನೇಕ ಹಂತಗಳಿವೆ. ಆದರೆ ನಮ್ಮ ಕಣ್ಣೆದುರಿಗೆ ಕಾಣಿಸುವುದೆಷ್ಟು? ಸಾಮಾನ್ಯವಾಗಿ ಮಕ್ಕಳಿಗೆ ಕಾಣಿಸೋದೆಷ್ಟು? ಹಾಲು ಮೊಸರಾಗಿ ಕಾಣಿಸೋದು, ಇಷ್ಟು ಮಾತ್ರ ಕಾಣಿಸ್ತದೆ. ಅದೇ ಥರ ನಮ್ಮೆದುರಿಗೆ ಒಂದು ಬಂಗಾರದ ಗಟ್ಟಿ ಸಿಗ್ತದೆ ನಮಗೆ, ಅದನ್ನು ತೊಗೊಂಡು ಅಕ್ಕಸಾಲಿಗರಿಗೆ ಕೊಟ್ಟು ಅವರೊಂದು ಆಭರಣ ಮಾಡಿದ್ರು. ಬಂಗಾರದ ಗಟ್ಟಿ ಅನ್ನೋದು ಹೇಗೆ ತಯಾರಾಯಿತು ಭೂಮಿಯಲ್ಲಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ಆ ಬಂಗಾರದ ಗಟ್ಟಿಯ ನಿರ್ಮಾಣಕ್ಕೆ ಬೇಕಾದಂಥ ಮೆಟೀರಿಯಲ್ ಕಾಸ್ಟ್ ಮತ್ತೊಂದು ಯಾವುದೋ ಇರ್ತದೆ. ಹೀಗೆ 3-4 ಮೆಟೀರಿಯಲ್ ಕಾಸ್ಟ್ ನಾನೀಗ ಹೇಳಿದೆ, ಭೂಮಿ, ನೀರು ಮತ್ತು ಬೆಂಕಿ, ಅದರಿಂದ ಹುಲ್ಲು, ಹುಲ್ಲಿನಿಂದ ಹಾಲು, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಇಷ್ಟನ್ನು ನಾವು ನೋಡಿದ್ವಲ್ಲ. ಒಂದು 5-6 ನಮ್ಗೆ ಇಲ್ಲಿ ಕಾಣಿಸ್ತು. ಅದೇ ಥರ 5-6 ಅಲ್ಲದೆ ಹೋದ್ರು ಕೂಡ 3 ಇದೆ. ಜಡ ಪ್ರಕೃತಿ ಒಂದು ನಿತ್ಯಾನಿತ್ಯ, ಮುಂದೆ ಅಸಂಸೃಷ್ಟ ಅನ್ಸ್ಕೊಂಡಿರುವಂಥ 24 ತತ್ವಗಳೊಂದು, ಅದರಿಂದ ಬ್ರಹ್ಮಾಂಡ ಮತ್ತು ಅದರೊಳಗಿರುವಂಥ ವಸ್ತುಗಳು 3ನೇ ಸ್ಲ್ಯಾಬ್ನಲ್ಲಿ. ಒಟ್ಟು ಇಷ್ಟು ಸಂಗತಿಗಳು. ಹೀಗೆ ಅದನ್ನ ಅರ್ಥ ಮಾಡ್ಕೋಬಹುದು. ತತ್ವ ಸಂಖ್ಯಾನದ ಅನುವಾದದ ವಿವರಣದ 10ನೇ ಪುಟದಲ್ಲಿ ಹಾಗಾದ್ರೆ ಮಹತ್ತತ್ವವೂ ಕೂಡ ತನ್ನ ಮೂಲ ರೂಪದಿಂದ ನಿತ್ಯವಾಗಿರ್ತದೆ, ಸ್ಥೂಲ ರೂಪದಿಂದ ನಿತ್ಯವಾಗಿರೋದ್ರಿಂದ ಪ್ರಕೃತಿಯಂತೆ ಮಹತ್ತತ್ವವನ್ನು ಕೂಡ ನಿತ್ಯಾನಿತ್ಯ ಅಂತ ಯಾಕೆ ಹೇಳಬಾರದು? ಪ್ರಕೃತಿಯನ್ನು ನಿತ್ಯಾನಿತ್ಯ ಅಂತ ಹೇಗೆ ಹೇಳಿದ್ದಾರೆ, ಅದೇ ವಿಭಾಗದಲ್ಲಿ ಮಹತ್ತತ್ವವನ್ನು ಸೇರಿಸಬಹುದಲ್ಲ ಅಂದ್ರೆ? ಅದು ಟೀಕಾದಲ್ಲಿ ಟಿಪ್ಪಣಿಗಳಲ್ಲಿ ಬಂದಿರೋ ವಿಚಾರ, ಅದನ್ನು ಸ್ವಲ್ಪ ತಗೊಂಡಿದ್ದಾರೆ. ಮಹತ್ತತ್ವ ಮೊದಲಾದವುಗಳು ಸೂಕ್ಷ್ಮ ರೂಪದಲ್ಲಿದ್ದಾಗ ಅದಕ್ಕೆ ಮಹತ್ತತ್ವ ಅಂತ ಯಾರು ಹೆಸರು ಕೊಡೋದಿಲ್ಲ, ಅವುಗಳನ್ನು ಪ್ರಕೃತಿ ಅಂತಾನೆ ಕರೀತಾರೆ. ಪ್ರಕೃತಿ ರೂಪವಾದವು ನಿತ್ಯಾನಿತ್ಯವೇ ಹೌದು ಆಕ್ಚುಲಿ, ಆದರೆ ಅದನ್ನ ಮಹತ್ತತ್ವ ಎಂಬ ಹೆಸರಿನಿಂದ ಕರೆದಿಲ್ಲ.
ಅವುಗಳಿಂದ ಹುಟ್ಟಿದಂತಹ ಮಹದಾದಿ ತತ್ವಗಳು ಅನಿತ್ಯ ಮಾತ್ರ ಆಗಿವೆ. ಅನಿತ್ಯದ ವಿಭಾಗದಲ್ಲಿ ಅದು ಸೇರಿದೆ, ನಿತ್ಯಾನಿತ್ಯದ ವಿಭಾಗದಲ್ಲಿ ಸೇರಲಿಲ್ಲ. ಆದರೆ ಅವು ಹುಟ್ಟಿರುವುದು ಹೌದಾದ್ರಿಂದ ಅದನ್ನ ನಾವು ನಿತ್ಯ ಅನ್ನೋ ವಿಭಾಗದಲ್ಲಿ ಸೇರಿಸಲಿಲ್ಲ, ಆದರೆ ಅದನ್ನ ಅಸಂಸೃಷ್ಟ ಅನ್ನೋ ವಿಭಾಗದಲ್ಲಿ ಸೇರಿಸಿದ್ವಿ. ಅನಿತ್ಯದಲ್ಲೇ ಅಸಂಸೃಷ್ಟ ಒಂದು, ಸಂಸೃಷ್ಟ ಒಂದು. ಅಂತೂ ಹುಟ್ಟಿದ್ರಲ್ಲೇ ಅನಿತ್ಯ ಯಾವುದಿದೆ ಹುಟ್ಟಿದ್ದು ಅದರಲ್ಲೇ ಸಂಸೃಷ್ಟ ಒಂದು, ಅಸಂಸೃಷ್ಟ ಒಂದು. ಹುಟ್ಟು ಅನ್ನುವುದು ಸ್ವಲ್ಪ ಬೇರೆ ಬೇರೆ ರೀತಿಯಾದದ್ದು. ಈ ಬೇರೆ ಬೇರೆ ರೀತಿಯಾದ ಹುಟ್ಟನ್ನು ತಿಳಿಸ್ಲಿಕ್ಕೋಸ್ಕರನೇ ಈ ತರ ಒಂದನ್ನು ನಿತ್ಯಾನಿತ್ಯ ಅಂತಲೂ, ಒಂದನ್ನು ಅಸಂಸೃಷ್ಟ ಅಂತಲೂ, ಒಂದನ್ನು ಸಂಸೃಷ್ಟ ಅಂತಲೂ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.